ಓಂ ಶಾಂತಿ. ಡೇಟ್ ಆಗಿದೆ 1 ಫೆಬ್ರವರಿ 1979. ಬಾಬಾ ಹೇಳ್ತಾರೆ, ಅವೇಕ್ ಬಾಪ್ತಾದ ಮಧುಬನ ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. मनन शक्ति ही मायाजीत बनने का साधन. मनನ ಶಕ್ತಿಯೇ ಮಾಯದ ಮೇಲೆ ಗೆಲುವು ಸಾಧಿಸಲಿಕ್ಕೆ ಒಂದು ಸಾಧನ. ಮಾಯೆ ಮೇಲೆ ಜೀತಾಗಲಿಕ್ಕೆ ಇರ್ತಕ್ಕಂಥ ಸಾಧನ ಯಾವುದು ಹೇಳ್ತಾರೆ ಬಾಬಾ? ಮನನ ಶಕ್ತಿ. ಇಲ್ಲಿ ಯೋಗ ಮಾಡ್ಲಿಕ್ಕೆ ಕೂತಿರ್ತೀವಲ್ಲ, ಯೋಗ ಮಾಡ್ಲಿಕ್ಕೆ ಕೂತಾಗ ನಿದ್ರೆಯನ್ನು ಮಾಯೆ ಬರ್ತೈತಿ ಅಂತಂದ್ರೇನು, ನಾವು ಒಳಗಡೆ ಮನನ ಮಾಡ್ತಿಲ್ಲ ಅಂತ ಅರ್ಥ. ಒಳಗಡೆ ಮನನ ಶಕ್ತಿ ನಡೀತಿತ್ತು ಅಂತಂದರೆ ನಮಗೆ ನಿದ್ದೆನೋ ಮಾಯೆ ಬರೋದಿಲ್ಲ. ನಿದ್ದೆನೂ ಕೂಡ ಏನದು? ಅದು ಮಾಯೆ. मनन द्वारा मगन रहने वाले मास्टर भगवान बच्चों प्रति बाप दादा बोले. ಮನನದ ಮುಖಾಂತರ ಆಗಿರ್ತಕ್ಕಂಥ ಮಾಸ್ಟರ್ ಭಗವಾನ್ ಬಚ್ಚೋ. ನಾವು ಭಗವಾನ್ ಅಂತ ಹೇಳಿಬಿಟ್ರು ಬಾಬಾ. ಬಾಬಾ ಭಗವಾನ್ ಅಂತ ಆದರೆ ನಾವ್ಯಾರೋ ಮಾಸ್ಟರ್ ಭಗವಾನ್ ಮಕ್ಕಳಿಗೆ ಬಾಬಾ ಹೇಳ್ತಾರೆ, आज बाप दादा बच्चों के अनेक प्रकार के पुरुषार्थ की विधि को देखते हुए बच्चों के उमंग उत्साह, मिलन की लगन, स्नेह का संकल्प, सदा सहयोगी बनने के कार्य में तत्पर रहना, सब संग तोड़ एक संग जोड़ने की मेहनत को देख बाप दादा हर्षित भी हो रहे थे और साथ साथ स्नेह के कारण तरस भी पड़ रहा था. हर एक अपने अपने यथाशक्ति लक्ष्य को प्राप्त करने के लिए तीव्र गति से लगे हुए हैं. ನೋಡು ಬಾಬಾ ಒಂದೇ ಉಸಿರೊಳಗೆ ಹೇಳಿರ್ತಾರೆ, ಫುಲ್ ಸ್ಟಾಪೇ ಇಲ್ಲ. ಆಶ್ ಇಂದು ಬಾಪ್ದಾದ ಮಕ್ಕಳ ಅನೇಕ ಪ್ರಕಾರದ ಪುರುಷಾರ್ಥದ ವಿಧಿಯನ್ನು ನೋಡ್ತಾ, ಮಕ್ಕಳ ಉಮಂಗ ಉತ್ಸಾಹವನ್ನು, ಮಿಲನದ ಲಗನ್ನನ್ನು, ಸ್ನೇಹದ ಸಂಕಲ್ಪ, ಯಾವಾಗಲೂ ಸಹಯೋಗಿ ಆಗಿರ್ತಕ್ಕಂಥ ಕಾರ್ಯದಲ್ಲಿ ತತ್ಪರ ಆಗಿರ್ತಕ್ಕಂಥ ಮಕ್ಕಳು, ಸಬ್ ಸಂಗ್ ತೋಡ್, ಎಲ್ಲ ಸಂಘವನ್ನು ಬಿಟ್ಟು ಒಬ್ಬ ತಂದೆಯ ಸಂಘ ಜೋಡಿಸುವಂತಹ ಪರಿಶ್ರಮವನ್ನು ಬಾಪ್ ದಾದಾ ನೋಡಿ ಖುಷಿ ಆಗ್ತಿದ್ರು. ಮತ್ತು ಅದರ ಜೊತೆಗೆ ಸ್ನೇಹದ ಕಾರಣ ಮಕ್ಕಳ ಮೇಲೆ ಬಾಬಾಗೆ ತರಸ್ವಿ ಪಡ್ ರಹಾ ಥಾ. ಖುಷಿನೂ ಆಗ್ತಿತ್ತು ಮತ್ತು ಬಾಬಾಗೆ ಕರುಣೆನೂ ಬರ್ತಿತ್ತು. ಹರೇಕ್ ಅಪನೆ ಅಪನೆ ಯಥಾಶಕ್ತಿ ಲಕ್ಷ್ಯ ಕೋ ಪ್ರಾಪ್ತ್ ಕರ್ನೆ ಕೆ ಲಿಯೆ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಯಥಾಶಕ್ತಿಯ ಲಕ್ಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ತೀವ್ರಗತಿಯಿಂದ ಲಗೆ ಹುಯೇ ಥೇ ಅಂತ ಹೇಳ್ತಾರೆ ಬಾಬಾ. ಅದರಲ್ಲೇ ಮಗ್ನ ಆಗಿದ್ದರು. सबकी एक ही इच्छा है कि ಫಾಸ್ಟ್ ಆವೆ. ಎಲ್ಲರಿಗೂ ಒಂದೇ ಒಂದು ಲಗನ್ ಇತ್ತು, ಏನು? ಫಾಸ್ಟ್ ಪುರುಷಾರ್ಥ ಮಾಡಬೇಕು, ಫಸ್ಟ್ ಬರಬೇಕು. ದಿನ ರಾತ್ ಇಸಿ ಲಗನ್ ಮೇ ಚಲ್ ರಹೆ ಹೇ. ಹಗಲು ರಾತ್ರಿ ಇದೇ ಒಂದು ಮಗ್ನತೆಯಲ್ಲಿ, ಲಗನ್ನಲ್ಲಿ ಹೋಗ್ತಾ ಇದ್ರು. ಲೇಕಿನ್ ಲಕ್ಷ್ಯ ಏಕ್ ಹೇ, ಲಗನ್ ಭಿ ಏಕ್ ಸೆ ಹಿ ಹೇ. ಆದರೆ ಲಕ್ಷ್ಯ ಏಕ್ ಹೇ, ಗುರಿ ಒಂದೇ, ಲಗನ್ ಭಿ ಏಕ್ ಸೆ ಹಿ ಹೇ. ನಮ್ಮೆಲ್ಲರ ಲಕ್ಷ್ಯ ಒಂದೇ ಇದೆ. ನಮ್ಮ ಬುದ್ಧಿನೂ ಕೂಡ ಯಾರಲ್ಲಿದೆ? ಬಾಬಾನಲ್ಲೇ ಇದೆ, ಒಬ್ಬರಲ್ಲೇ ಇದೆ. ಸಾಥ್ ಭಿ ಏಕ್ ಕಾ ಹಿ ಹೇ, ನಮ್ಮ ಎಲ್ಲರಿಗೂ ಒಬ್ಬನೇ ಜೊತೆಗಾರ. ಫಿರ್ ಭೀ ಕೋಯಿ ಮಹಾವೀರ್ ಹೇ ಔರ್ ಕೋಯಿ ಬಹುತ್ ಮೆಹನತ್ ಅನುಭವ ಕರ್ತೆ ಹೇ. ಎಲ್ಲ ಒಂದೇ ಇದೆ, ನಮ್ಮೆಲ್ಲರ ಲಕ್ಷ್ಯ ಒಂದೇ. ಬಾಬಾ ಒಬ್ಬರೇ, ಜೊತೆಗಾರ ಒಬ್ಬರೇ. ಎಲ್ಲ ಇದ್ರೂ ಕೂಡ ಒಬ್ಬೊಬ್ಬರು ಮಹಾವೀರ್ ಆಗಿದ್ದೀರಾ, ಒಬ್ಬೊಬ್ಬರು ಇನ್ನೂ ಮೆಹನತ್ ಮಾಡ್ತಿದ್ದೀರಾ, ಪರಿಶ್ರಮ ಪಡ್ತಿದ್ದೀರಾ. ಕೋಯಿ ಸಹಜಯೋಗಿ ಹೇ, ಕೋಯಿ ಪುರುಷಾರ್ಥಿ ಯೋಗಿ ಹೇ. ಕೆಲವರು ಸಹಜಯೋಗಿ ಆಗಿದ್ದೀರಾ, ಇನ್ನೂ ಕೆಲವರು ಪುರುಷಾರ್ಥ ಯೋಗಿ ಆಗಿದ್ದೀರಾ. ಕೋಯಿ ಸರ್ವ ಪ್ರಾಪ್ತಿ ಸ್ವರೂಪ್ ಹೇ. ಇನ್ನು ಕೆಲವರು ಎಲ್ಲ ಪ್ರಾಪ್ತಿಗಳ ಸ್ವರೂಪ ಆಗಿದ್ದೀರಾ. कोई सर्व प्राप्ति करने में खूब लगे हुए हैं.
ಇನ್ನು ಕೆಲವರು ಎಲ್ಲ ಪ್ರಾಪ್ತಿಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲೇ ಮಗ್ನ ಆಗಿಬಿಟ್ಟಿದ್ದಾರೆ. कोई माया जीत है और कोई माया के विघ्नों से युद्ध करने में लगे हुए हैं. ಕೆಲವರು ಕಂಪ್ಲೀಟ್ ಯುದ್ಧ ಮಾಡಿ ವಿಜಯಿ ಆಗಿದ್ದಾರೆ, ಮಾಯಾ ಜೀತಾಗಿದ್ದಾರೆ. ಇನ್ನು ಕೆಲವರು ಇನ್ನೂ ಯುದ್ಧ ಮಾಡ್ತಿದ್ದಾರೆ ಮಾಯೆ ಜೊತೆ, ವಿಘ್ನಗಳು ಬರ್ತಿದ್ದಾವೆ. ಕೋಯಿಕೆ ಮನ್ ಕಾ ಆವಾಜ್ ಜೋ ಪಾನಾ ಥಾ ಪಾಲಿಯಾ. ಇನ್ನು ಕೆಲವರು ಮನಸ್ಸಿನಲ್ಲಿ ಅಷ್ಟು ಖುಷಿ, ನನಗೇನು ಸಿಗ್ತದೆ, ಏನು ಬೇಕಾಗಿತ್ತದು ಸಿಕ್ಬಿಡ್ತು, ನನಗೇನು ಬೇಕಾಗಿತ್ತದು ಸಿಕ್ಬಿಡ್ತಂದಾಗ ಏನಿರ್ತದೆ ಒಳಗಡೆ ಮನಸ್ಸಿನ. ಕೆಲವ್ರು ಹಂಗಿದ್ರಿ, कोई सदा साथ का अनुभव करते और कोई सदा साथी बनाने के प्रयत्न में रहते. ಬಾಬಾ ಹೇಳ್ತಾರೆ, ಕೆಲವರು ಬಾಬಾರವರ ಜೊತೆಯನ್ನು ಅನುಭವ ಮಾಡ್ತಿದ್ರು, ಇನ್ನು ಕೆಲವರು ಬಾಬನ ಜೊತೆನೇ ಇರಬೇಕು ಅಂತ ಪ್ರಯತ್ನ ಮಾಡ್ತಿದ್ರು. ಐಸಾ ದೇಖ್ ಬಾಪ್ ದಾದಾ ಕೋ ಮೆಹನತ್ ಕರ್ನೆ ವಾಲೋಂ ಕೆ ಊಪರ್ ತರಸ್ ಪಡ್ತಾ ಹೇ. ಈ ಎಲ್ಲ ಆಟ ನೋಡಿ ಬಾಬಾಗೆ ಪಾಪ ಅನಿಸ್ತದೆ ನಮ್ಮನ್ನು ನೋಡಿ. ಯಾಕೆ? ಪರಿಶ್ರಮ ಪಡೋದು ಬಾಬಾಗೆ ಇಷ್ಟ ಆಗಲ್ಲ, ಸಹಜ ಮಾಡಂತಾರೆ ಬಾಬಾ. ಏಕ್ ಬಾಪ್ ಕೆ ಬಚ್ಚೆ ದೋ ಪ್ರಕಾರ ಕಿ ಕ್ಯೂ. ಒಬ್ಬ ತಂದೆಯ ಮಕ್ಕಳು ನೀವೆಲ್ಲ ಎರಡು ಥರ ಯಾಕಿದ್ದೀರಾ? ಅವ್ರ ಯಹ ಮೆಹನತ್ ಭಿ ಕಬ್ ತಕ್, ಎಲ್ಲಿ ತನಕ ಪರಿಶ್ರಮ ಪಡೋರು ನೀವು ಅಂತಾರೆ ಬಾಬಾ. ಯಹ ಅಲೌಕಿಕ್ ಜನ್ जिस जन को वरदान है, यह अलौकिक जन जिस जन को वरदान है क्योंकि वरदाता द्वारा यह जन्म है. ಈ ಅಲೌಕಿಕ ಜನ್ಮ ಯಾವ ಜನ್ಮದ ಪುಣ್ಯ ಅಂತಾರೆ ಬಾಬಾ. ಯಾವ ಜನ್ಮದೊಳಗೆ ಎಷ್ಟು ಪುಣ್ಯ ಮಾಡಿದ್ದೀವೋ ಈ ಜನ್ಮದಲ್ಲಿ ನಮ್ಗೆ ಯಾರು ಸಿಕ್ಕಿದ್ದಾರೆ? ವರದಾತ ಶಿವಬಾಬಾ ಸಿಕ್ಕಿದ್ದಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ವರದಾತ ದ್ವಾರ ಯಹ ಜನ್ಮ ಹೇ. ಆ ವರದಾತನ ಮುಖಾಂತರ ನಮಗೆ ಜನ್ಮ ಸಿಕ್ಕಿದೆ. ಐಸಾ ವರದಾನಿ ಜನ್ಮ ಪ್ರಾಪ್ತ होते हुए भी यह जन्म भी मनाने के बजाय मेहनत में ही जाए तो ऐसा वरदानी जन्म फिर कब मिलेगा. ವರದಾನ, ಇಡೀ ವಿಶ್ವಕ್ಕೆ ವರದಾನ ಕೊಡುವಂಥವನು ನಮ್ಮನ್ನು ಹುಟ್ಟಿಸಿದಾನೆ. ನಮ್ಮ ಭಾಗ್ಯ. ಎಂಥವ್ರ ಹೊಟ್ಟೆಯೊಳಗೆ ಹುಟ್ಟಿದೀವಿ ನಾವು, ಎಂಥವ್ರ ಹೊಟ್ಟೆಯೊಳಗೆ ಹುಟ್ಟೀವಿ ಎನ್ನುವುದರ ನಶ ಇದೆ ಏನಂತಾರೆ ಬಾಬಾ. ಅಂಥಲ್ಲಿ ಹುಟ್ಟಿ ಅಂಥಲ್ಲಿ ಜನ್ಮ ತಗೊಂಡು ಇಂಥ ವರದಾನಿ ಜನ್ಮ ಪ್ರಾಪ್ತಿ ಮಾಡಿಕೊಂಡು ಈ ಜನ್ಮ ಏನು ಮಾಡಬೇಕು? ಮನಾನಕ್ಕೆ ಬಜಾಯ್. ಈ ಜನ್ಮ ಯಾವಾಗಲೂ ಏನು ಮಾಡಂತಾರೆ ಬಾಬಾ? ಮನಾನ, ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು, ಕ್ಷಣ ಕ್ಷಣಕ್ಕೂ ಆಚರಣೆ ಮಾಡ್ಬೇಕಂತಾರೆ ಬಾಬಾ. ಅದ್ರ ಬಿಟ್ಟು ಏನು ಮಾಡ್ತಿದ್ದೀರಾ? ಮೆಹನತ್ನಲ್ಲಿ ಹೀ ಜಾಯ್, ಪರಿಶ್ರಮ ಪಡೋದ್ರಲ್ಲೇ ಸಮಯ ಹೋಯಿತು ಅಂತಂದರೆ ಇಂಥ ವರದಾನಿ ಜನ್ಮ ಮತ್ತೆಲ್ಲಿ ಸಿಗ್ತದೆ ನಿಮಗೆ? ಬಾಬಾ ಹೇಳ್ತಾರೆ, इसलिए इस वरदानी जन्म का हर सेकंड और सर्व प्राप्ति करने का सुहावना सेकंड है. ಇಲ್ಲಿ ಈ ಜನ್ಮ, ಈ ಸಮಯ ಎಂಥದಂತ ಹೇಳ್ತಾರೆ ಬಾಬಾ. ಪ್ರತಿಯೊಂದು ಸೆಕೆಂಡ್ ಪ್ರಾಪ್ತಿ ಮಾಡ್ಕೊಳ್ಳುವಂಥ ಸಮಯ, ಇಂಥ ಸುಹಾವನಾ ಸಮಯ. ऐसे समय को पाने के बजाय मेहनत में लगाना क्या अच्छा लगता है. ಒಂದೊಂದು ಕ್ಷಣನೂ ಏನು ಮಾಡೋದು? ಬಾಬನ ಜೊತೆ ಅನುಭವ ಮಾಡೋದು. ಅದನ್ನು ಬಿಟ್ಟು ನೀವು ಇನ್ನು ಅದರೊಳಗೆ ಇದ್ರೊಳಗೆ ಟೈಮ್ ವೇಸ್ಟ್ ಮಾಡ್ತೀರಿ ಅಂತಂದರೆ ಏನು ಹೇಳಬೇಕು ಅಂತಾರೆ ಬಾಬಾ. ऐसे समय को पाने के बजाय मेहनत में लगाना क्या अच्छा लगता है. ಚಲೋ ಅನಿಸ್ತೈತಿ ನಿಮಗೆ? ಕ್ಷಣ ಕ್ಷಣಕ್ಕೂ ಏನು ಆಚರಣೆ ಮಾಡಂತಾರೆ ಬಾಬಾ? ಹುಟ್ಟಿದಬ್ಬ ಹೆಂಗೆ ಆಚರಣೆ ಮಾಡ್ತಾರೋ, ಬೇರೆ ಏನೂ ನೆನಪಿರೋದಿಲ್ಲ. ಏನು ನೆನಪಿರ್ತದೆ? ಇವತ್ತು ನನ್ನ ಬರ್ತ್ಡೇ ಖುಷಿ ಖುಷಿಯೊಳಗಿರ್ತಾರಲ್ಲ, ಅದೇ ಥರ ಖುಷಿ ಯಾವಾಗಲೂ ಇರಬೇಕಂತ ಬಾಬಾ ಹೇಳ್ತಾರೆ. ಚಲೋ ಅನಿಸ್ತೈತಿ ನಿಮಗೆ? ಟೈಮ್ ವೇಸ್ಟ್ ಮಾಡ್ತೀರಾ? ऐसे समय को पाने के बजाय मेहनत में लगाना क्या अच्छा लगता. चाहते भी नहीं है फिर भी कर लेते हैं. ಇಚ್ಛೆ ಇಲ್ಲ ನಿಮಗೂ, ಆದರೂ ಮತ್ತೆ ಮಾಡ್ತೀರಾ. ಕ್ಯೂ? आज बाप दादा ने विशेष कारण देखे. ಯಾಕಂದರೆ ಅದಕ್ಕೊಂದು ವಿಶೇಷವಾದ ಕಾರಣ ಬಾಬಾ ನೋಡಿದರು. ಏನು ಆ ಕಾರಣನೂ ಬಾಬಾಗೆ ಗೊತ್ತದ, ನಮಗೆ ಗೊತ್ತಿಲ್ಲ.
मूल कारण जो चाहते नहीं हो लेकिन परवश हो जाते. ಅದು ಇಷ್ಟ ಇಲ್ಲ ಅಂದ್ರೂ ಅದರಲ್ಲಿ ಪರವಶ ಆಗಿಬಿಡ್ತೀರಲ್ಲ ನೀವು. ಬಾಬಾ ಹೇಳ್ತಾರೆ, ಕಿಸ್ಕೆ ವಶ ಹೋ ಜಾತೆ ಹೋ, ಯಾರಿಗೆ ವಶ ಆಗಿಬಿಡ್ತೀರಾ, ಉಸ್ಕೋ ಭಿ ಅಚ್ಚಿ ತರಹಸೆ ಜಾನ್ತೆ ಹೋ, ಗೊತ್ತೈತಿ ಅವ್ರು ಏನದಾರ ಹೆಂಗದಾರ ಅಂಥೇಳಿ. ಮತ್ತಲ್ಲಿ ವಶ ಆಗ್ತೀರಿ. जानते हुए बचने का प्रयत्न करते हुए भी फिर चक्कर में आ जाते हो. ಗೊತ್ತೈತಿ ಅಲ್ಲಿ ಹೋಗಬಾರ್ದು, ಅಲ್ಲಿ ಹೋದ್ರೆ ನಮಗೆ ದುಃಖ ಆಗ್ತೈತಿ, ಮತ್ತೆ ಅಲ್ಲೇ ಸಿಕ್ಕಾಕೋತೀರಲ್ಲ ಅಂತಾರೆ ಬಾಬಾ. ನಿಮಗೆ ಚಲೋ ಗೊತ್ತದ ಅಲ್ಲಿ ಹೋದ್ರೆ ಏನಾಗ್ತದೆ ಅಂಥೇಳಿ. क्योंकि माया भी जानी जाननहार रूप में आती है. ಬಾಬಾ ಹೆಂಗೆ ಜಾನಿ ಜಾನನಹಾರ ಇದ್ದಾರೋ, ಮಾಯೇನೂ ಕೂಡ ಏನಿದೆ ಜಾನಿ ಜಾನನಹಾರ ರೂಪದಲ್ಲಿ ಬಂದ್ಬಿಡ್ತದೆ. वह भी जानती है कि इन ब्राह्मण आत्माओं का मुख्य आधार बुद्धियोग है. ಅದಕ್ಕೂ ಗೊತ್ತು, ಅದಕ್ಕೆ ಮಾಯಾಗೆ ಏನು, ಈ ಬ್ರಾಹ್ಮಣ ಆತ್ಮಗಳ ಮುಖ್ಯ ಆಧಾರ ಏನು, ಬುದ್ಧಿಯೋಗ. दिव्य बुद्धि द्वारा ही बाप से मिलन मना सकते, तो माया भी पहले पहले कहाँ आती है, बुद्धि में ही वार करती है. ಬಾಬಾ ಹೇಳ್ತಾರೆ, ಅದಕ್ಕೂ ಗೊತ್ತು ಬ್ರಾಹ್ಮಣ ಆತ್ಮಗಳು ಮುಖ್ಯವಾಗಿ ಅದರ ಆಧಾರ ಏನು, ಬಾಬನ ಕಡೆ ಮಿಲನ್ ಮಾಡಬೇಕಂತಂದ್ರೆ ಏನು ಸ್ವಚ್ಛ ಇರಬೇಕು, ಬುದ್ಧಿ ಸ್ವಚ್ಛ ಇರಬೇಕು, ಬುದ್ಧಿಯೋಗ ಇರ್ತದಲ್ಲ. ಆ ದಿವ್ಯ ಬುದ್ಧಿ ಮುಖಾಂತರ ತಂದೆ ಮಿಲನ್ ಮಾಡ್ತೀರಾ. ಅದಕ್ಕೆ ಮಾಯೇನೂ ಕೂಡ ಎಲ್ಲಿ ಬರ್ತದಂತೆ, ಮೊದಲು ಬುದ್ಧಿನಲ್ಲೇ ಯುದ್ಧ ಮಾಡಿಬಿಡ್ತದೆ. ಅದಕ್ಕೂ ಗೊತ್ತದು ಎಲ್ಲಿ ಅಲಗಾಡ್ಸಿದ್ರೆ ಇವು ಅಲಗಾಡ್ತಾವು ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ಕಮ್ಜೋರ್ ಬನಾ ದೇತಿ ಹೈ. ಬುದ್ಧಿನಲ್ಲಿ ಬಂದು ಏನು ಮಾಡ್ತದೆ, ನಮ್ಮನ್ನು ವೀಕ್ ಮಾಡ್ತದೆ. ಕಿಸ್ ದ್ವಾರ, ಎದುರು ಮುಖಾಂತರ. ಮಾಯಾ ಕಾ ವಿಶೇಷ ಬಾಣ ಹೇ, ಭಾರಿ ಸ್ಪೆಷಲ್ ಬಾಣ ಯಾವುದು, ವ್ಯರ್ಥ ಸಂಕಲ್ಪೋಂಕೆ ರೂಪ ಮೇ ಹೋತಾ ಹೈ. ಫಸ್ಟ್ ಎಲ್ಲಿ ಬಾಣ ಹೊಡಿತದದು, ಒಂಚೂರು ರುಚಿ ತೋರಿಸ್ತದೆ, ವ್ಯರ್ಥ ಸಂಕಲ್ಪ ತೋರಿಸಿ ಏನು ಮಾಡ್ತದೆ, ಪೂರ್ತಿ ಘುಸ್ತಿ ಹೇ ಅಂತಾರೆ ಬಾಬಾ. ಹೇಳ್ತಾರೆ, इस बाण द्वारा दिव्य बुद्धि को कमज़ोर बना देती है और कमज़ोर बनने के कारण परवश हो जाते हैं. ಹೆಂಗೆ ಬಾಣ ಹೊಡಿತದಂತಂದರೆ ಅದನ್ನೇ ರಾಮಾಯಣದಲ್ಲಿ ತೋರಿಸಿದ್ರು. ಎಲ್ಲಿ ಲಕ್ಷ್ಮಣ ಯಾವ ಬಾಣ ಹೊಡಿತಾನೋ, ಸರ್ಪಾಸ್ತ್ರ ಹೊಡೆದು ಬಿಟ್ಟ. ಅಲ್ಲಿ ತನಕ ಅವ ಮೂರ್ಛೆ ಹೋಗಿದ್ದಿಲ್ಲ. ಯಾವಾಗ ಸರ್ಪಾಸ್ತ್ರ ಬಿಡ್ತಾನೋ ಅವಾಗೇನಾಗ್ಬಿಡ್ತು, ಮೂರ್ಛೆ ಹೋಗಿ ಬಿದ್ದು ಬಿಡ್ತಾನೆ. ಬಾಬಾ ಹೇಳ್ತಾರೆ, ಕಮ್ಜೋರ್ ವ್ಯಕ್ತಿ ಜೋ ಚಾಹೆ ವಹ ನಹಿ ಕರ್ ಪಾತೆ. ಬಾಬಾ ಹೇಳ್ತಾರೆ, ಪರವಶ ಆಗಿಬಿಡ್ತೀರಾ, ಪರವಶ ಆಗಿ ಕಮ್ಜೋರ್ ಆಗಿಬಿಡ್ತೀರಾ. ಕಮ್ಜೋರ್ ವ್ಯಕ್ತಿ ಏನು ಮಾಡ್ತಾರೆ, ಏನು ಮಾಡಬೇಕಂತಾರೋ ಅದು ಮಾಡೋಕ್ಕಾಗೋದಿಲ್ಲ. ಆಗ್ತೈತಿ, ಆಗೋದಿಲ್ಲ. ಅದನ್ನು ಹೇಳ್ತಾರೆ ಬಾಬಾ, ಜೋ ನಹಿ ಕರ್ ಪಾತೆ ಇಸ್ ಕಾರಣ ಕಾ ನಿವಾರಣ. ಏನು ಕಾರಣ ಹೇಳಿದರು ಬಾಬಾ, ಏನು ಕಾರಣ ಹೇಳಿದರು, ಬುದ್ಧಿನಲ್ಲಿ ಮಾಯೆ ಬಂದ್ಬಿಡ್ತದೆ. ಇದನ್ನು ನಿವಾರಣೆ ಮಾಡೋದು ಹಾಗೆ, सर्वशक्तिवान बाप द्वारा जो प्राप्त हुआ है उस शक्ति को कार्य में नहीं लगाते हो. ಸರ್ವಶಕ್ತಿಮಾನ್ ತಂದೆಯಿಂದ ಏನು ನಮಗೆ ಪ್ರಾಪ್ತಿಯಾಗಿರ್ತಕ್ಕಂಥ ಶಕ್ತಿಗಳಿದಾವೋ ಅವುಗಳನ್ನು ಕಾರ್ಯದಲ್ಲಿ ಪ್ರಯೋಗ ಮಾಡೋದಿಲ್ಲ. ವಹ ವಿಶೇಷ ಶಕ್ತಿ ಹೇ. ಆ ವಿಶೇಷ ಶಕ್ತಿ ಯಾವುದೋ ಹೇಳಿದ್ರು ಬಾಬಾ, ಹೆಡ್ಲೈನ್, मनन शक्ति. मनन शक्ति को ಯೂಸ್ करना नहीं आता. ಕಮ್ಜೋರ್ ಆಗ್ತೀರಿ ಅಂದರೆ ಏನರ್ಥ, ನಿಮ್ಮ ಮನಸ್ಸಿನ ಶಕ್ತಿಯನ್ನು ಬಳಕೆ ಮಾಡೋದು ಗೊತ್ತಿಲ್ಲ. मनन शक्ति ही दिव्य बुद्धि की खुराक है. ಔಷಧಿದು. ಬುದ್ಧಿಶಕ್ತಿ ಹೆಚ್ಚು ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಮನನ ಶಕ್ತಿ ಹೆಚ್ಚಾಗಬೇಕು. ಇದು ಔಷಧಿ. ಬುದ್ಧಿಶಕ್ತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಔಷಧಿ ಯಾವುದೋ, मनन शक्ति. मनन शक्ति ही दिव्य बुद्धि की खुराक है. ಯಾಕೆ ನೆನಪು ಮಾಡಂತಾರೆ ಬಾಬಾ, ನೆನಪು ಅಂದ್ರೇನು, ಮನನ್ ಮಾಡೋದೆ. ಖುರಾಕ್ ಕೋ ನ ಖಾನೆ ಸೆ ಕಮ್ಜೋರ್ ಬನ್ ಜಾತೆ. ಔಷಧ ಕುಡಿಲಿಲ್ಲ ಅಂದರೆ ಏನಾಗ್ತದೆ, ಕಮ್ಜೋರ್ ಆಗಿಬಿಡ್ತೀವಿ.
मनन शक्ति का विस्तार बहुत बड़ा है. ಮನನ ಶಕ್ತಿ ಇಷ್ಟಿಷ್ಟು ಆಯ್ತು ಹಿಂಗೆ ಮಾಡಿದೆ ಅಂತ ಎದ್ದು ಝಟ್ಸ್ ಎದ್ದು ಹೇಳೋದಲ್ಲ, ಭಾಳ ವಿಸ್ತಾರ ಇದೆ. ಲೇಕಿನ್ ವಿಧಿ ನಹಿ ಆತಿ, ವಿಧಿ ಗೊತ್ತಿಲ್ಲ. जब से ब्राह्मण जन्म हुआ तब से अभी तक डायरेक्टर बाप द्वारा जीवन के कितने टाइटल्स सुने हैं. ಯಾವಾಗಿಂದ ಬ್ರಾಹ್ಮಣ ಜನ್ಮ ಆಯಿತೋ ಆವಾಗಿಂದ ಇಲ್ಲಿ ತನಕ ಡೈರೆಕ್ಟರ್ ತಂದೆ ಮುಖಾಂತರ ಈ ಜೀವನದಲ್ಲಿ ನಮಗೆ ಕೆಲವೊಂದು ಟೈಟಲ್ ಸಿಕ್ಕಿದಾವೆ. ಕೇಳಿದ್ದೀರಲ್ಲ ಅಂತಾರೆ ಬಾಬಾ, ಅಗರ್ ವರ್ಣನ್ ಕರೋ ತೋ ಪೂರಿ ಲಂಬಿ ಮಾಲಾ ಬನ್ ಜಾಯ್. ಬಾಬಾ ಟೈಟಲ್ ಕೊಟ್ಟಿದ್ದಾರೆ ನಿನ್ನೆ ಇಲ್ಲಿ ಮೊನ್ನೆ, ತ್ರಿಕಾಲದರ್ಶಿ, ಸಾಕ್ಷಿ, ದೃಷ್ಟ, ಏನೇನದ ಹೇಳ್ರಿ ನೋಡೋಣ. ಅಷ್ಟೂ ಟೈಟಲ್ಸ್ಗಳನ್ನು ನೀವು ಮನನ ಮಾಡ್ಕೊತ ಹೋಗ್ರಿ, ದೊಡ್ಡ ಲಿಸ್ಟ್ ಆಗುತ್ತೆ ಅಂತ ಬಾಬಾ. ಹಾಂ, ಮಾಸ್ಟರ್ ಸರ್ವಶಕ್ತಿವಾನ್. ಇವತ್ತೇನು ಹೇಳಿದ್ರು ಬಾಬಾ? ಮಾಸ್ಟರ್ ಭಗವಾನ್ ಅಂತ ಹೇಳಿಬಿಟ್ರು. ಭಗವಾನ್ ಅಂತಂದ್ರೆ ಏನು? ಭಗವಂತನ ಕೆಲಸ ಏನು, ಕರ್ತವ್ಯ ಏನು, ಸ್ವರೂಪ ಏನು, ಇದನ್ನು ನೀವೇನು ಮಾಡೋದಂತಾರೆ ಬಾಬಾ? ಚಿಂತನೆ ಮಾಡ್ತಾ ಹೋಗ್ರಿ, ಲಂಬಿ ಲಿಸ್ಟ್ ಆಗುತ್ತೆ. ಭಕ್ತಿ ಮಾರ್ಗ ಮೇ ಭೀ ಸುಮಿರನ್ ಕರ್ನೆ ಕೆ ಅಭ್ಯಾಸ ಹೇನಾ? ಎಷ್ಟು ಮಾಡಿ ಬಂದಿರಲ್ಲೇ? ಮಾಡಿರೋ ಇಲ್ಲ ಅಂತಾರೆ ಬಾಬು. ಎಷ್ಟು ಸಿಮರಣ ಮಾಡಿರಿ? 108 ಸಲ, 1001 ಸಲ ಮಾಡಿರಲ್ಲ. ಮತ್ತು ಈಗ ಅದರದ್ದೇ ಆ ಜಪ ಯಾಕೆ ಮಾಡಿದ್ರು ಅವರು? ನಾವಿಲ್ಲಿ ಬಾಬಾನ ಮುಂದೆ ಕೂತ್ಕೊಂಡು ಮನನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಮಾಡ್ತೀವಲ್ಲ, ಇದೇ ಆಧಾರದಲ್ಲಿ ಅಲ್ಲಿ ಏನಾಗುತ್ತದೋ ನಮ್ಮದು ವರ್ಣನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತಾರೆ ಬಾಬಾ. ಏಕೇಕ ಮಣಕೆ ಪರ್ ಸುಮಿರನ್ ಕರ್ತೆ ಹೇ. ಒಂದೊಂದು ಮಣಿನೂ ಎಣಿಸ್ಕೋತ ಏನು ಮಾಡ್ತಾರೆ? ಜಪ ಮಾಡ್ತಾರೆ. ಭಕ್ತಿ ಮೇ ಸುಮಿರನ್ ಶಕ್ತಿ ಹೇ ಅವ್ರ ಜ್ಞಾನ ಮೇ ಸ್ಮೃತಿ ಕಿ ಶಕ್ತಿ ಹೇ. ಭಕ್ತಿನಲ್ಲಿ ಸುಮ್ಮನೆ ಓಂ ನಮಃ ಶಿವ ಓಂ ನಮಃ ಶಿವ ರಟ್ತೆ ಹೇ ಅಂತಾರೆ ಬಾಬಾ. ಇಲ್ಲಿ ಸ್ಮೃತಿ ಅದ. ಸುಮ್ಮ ಓಂ ನಮಃ ಶಿವ ಓಂ ನಮಃ ಶಿವ ಯಾರೋ ಅನ್ನಂದಾರಂತ ಅಂತಾರೋ. ಬಟ್ ಇಲ್ಲೇ ಮನನ ಶಕ್ತಿ ಅಂತಂದ್ರೇನು? ಸ್ಮೃತಿ ಸ್ವರೂಪವಾಗಿ ನಾವು ಚಿಂತನೆ ಮಾಡ್ತೀವಿ, ಅದು ಹೇಳ್ತಾರೆ ಬಾಬಾ. ಭಕ್ತಿ ಮೇ ಸುಮಿರನ್ ಶಕ್ತಿ ಹೇ. ನೋಡ್ರಿ, ಅದು ಅರ್ಥ ಇಲ್ಲದೇ ಜಪ ಮಾಡಿದ್ರೂ ಅಷ್ಟು ಶಕ್ತಿಗಳು ಬರ್ತಾವಲ್ಲೇ, ಬರ್ತದೇ ಇಲ್ಲ? ಮೃತ್ಯುಂಜಯ ಮಂತ್ರ 108 ಸಲ ಹೇಳ್ರಿ. ಏನು ಅರ್ಥ ಗೊತ್ತದಲ್ಲಿ? ಎಷ್ಟು ಮಂದಿಗೆ ಅರ್ಥ ಗೊತ್ತದ ಮೃತ್ಯುಂಜಯ ಮಂತ್ರದ ಅರ್ಥ, ಶಬ್ದಶಃ ಅರ್ಥ ಎಷ್ಟು ಮಂದಿಗೆ ಗೊತ್ತದ? ಆದಾಗ್ಯೂ ಅದನ್ನು ಸುಮಿರಣ ಮಾಡಿ ಏನು ಮಾಡ್ಕೊಳ್ತಾರೆ ಅವರು? ಶಕ್ತಿ ಬರ್ಸ್ಕೋತಾರೆ. ಇಲ್ಲಿ ಬಾಬಾ ಸ್ಮೃತಿ ಸ್ವರೂಪವಾಗಿ ಏನು ಮಾಡೋದದ? ಮನನ ಶಕ್ತಿ ಮಾಡ್ಕೊಳ್ಳೋದದ. ಬಾಬಾ ಹೇಳ್ತಾರೆ, ಜಬ್ ಭಕ್ತಾತ್ಮಾಯೇ ಅಪ್ನಿ ಶಕ್ತಿ ಕೋ ನಹಿ ಭೂಲ್ತಿ. ಬಾಬಾ ಹೇಳ್ತಾರೆ, ಭಕ್ತಾತ್ಮರು ತಮ್ಮ ಶಕ್ತಿಯನ್ನು ಮರೆಯುವುದಿಲ್ಲ. ಅಲ್ಪಕಾಲ ಕಿ ವಿಧಿ ಸೆ ಅಲ್ಪಕಾಲ ಕಿ ಸಿದ್ಧಿ ಕೋ ಪಾತಿ रहती है. ಅಲ್ಪಕಾಲದ ಸಲುವಾಗಿ ಅವರು ತಮ್ಮ ಸಿದ್ಧಿಗಳನ್ನು ಮಾಡ್ಕೋತಿರ್ತಾರೆ. ತೋ ಆಪ್ ತೋ ಕ್ಯಾ ಹೋ? ಅವರು ಅಷ್ಟು ಚಂದ ಮಾಡ್ತಾರೆ ಭಕ್ತರು. ನೀವೇನು? ಜ್ಞಾನಿ ತೋ ಆತ್ಮ ಹೋ. ಜ್ಞಾನಿ ತೋ ಆತ್ಮಾಯೇ ಸ್ಮೃತಿ ಕಿ ಶಕ್ತಿ ಕಿ ವಿಧಿ ಕೋ ಕ್ಯೋ ಭೂಲ್ ಜಾತೆ ಹೋ? ನೀವು ಏನು ಹೇಳ್ಬೇಕು ಬಾಬಾ ನಮಗೆ? ಭಕ್ತರು ಒಬ್ಬ ಗುರುಗಳು ಏನಾರು ಹೇಳಿದ್ರೆ, ಇದು ನೀವು ಹೀಗೆ ಮಾಡಿದ್ರೆ ನಿಮಗೆ ಭಾಳ ಚಲೋ ಆಗಿಬಿಡ್ತದೆ ಅಂತ ಹೇಳಿಬಿಟ್ರೆ ಸಾಕು, ಎಷ್ಟು ಚಾಚು ತಪ್ಪದೆ ಮಾಡ್ತಾರೋ. ನೀವೇನಿದ್ದೀರಿ ಕೇಳ್ತಾರೆ ಬಾಬಾ, ನೀವೇನಿದ್ದೀರಿ? ತಿಳುವಳಿಕೊಳ್ಳೋರು. ಜ್ಞಾನಿತು ಆತ್ಮ ಅಂದರೆ ನಿಮಗೆಲ್ಲ ಗೊತ್ತದ, ಅವ್ರಿಗೆಲ್ಲ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತದ. ಗೊತ್ತಿದ್ದವರು ಶಕ್ತಿ ಕಿ ವಿಧಿ ಕೋ ಕ್ಯೋ ಭೂಲ್ ಜಾತೆ? ಆ ಶಕ್ತಿಯ ವಿಧಿಯನ್ನು ಯಾಕೆ ಮರಿತೀರಾ? ಅಗರ್ ರೋಜ್ ಅಮೃತ ವೇಳೆ ಅಪನೆ ಏಕ್ ಟೈಟಲ್ ಕೋ ಭೀ ಸ್ಮೃತಿ ಮೇಲೆ ಲಾವು. ದಿನಾಲು ಅಮೃತಿನ ವೇಳೆದಲ್ಲಿ ಒಂದೇ ಒಂದು ಟೈಟಲನ್ನು ಬಿಟ್ಕೊಡ್ರಿ. ಯಾವುದೋ ವಿಶ್ವ ಕಲ್ಯಾಣಕಾರಿ ಹ್ಞೂ, ಯಾವುದೋ ಮಾಸ್ಟರ್ ಸರ್ವಶಕ್ತಿವಾನ್ ಹ್ಞೂ, ಯಾವುದೋ ಒಂದು ಟೈಟಲ್ ತಗೊಳ್ಳಿ, ಸ್ಮೃತಿ ಮೇಲೆ ಲಾವು, ಸ್ಮೃತಿನಲ್ಲಿ ತಗೊಂಡು ಬನ್ನಿ. और मनन करते रहो तो मनन शक्ति से सदा बुद्धि शक्तिशाली रहेगी. मनन ಶಕ್ತಿಯಿಂದ ಯಾವಾಗಲೂ ಬುದ್ಧಿ ಏನಾಗ್ತದೆ? ಶಕ್ತಿಶಾಲಿ ಆಗ್ತದೆ. शक्तिशाली बुद्धि के ऊपर माया का वार नहीं हो सकता, अर्थात परवश नहीं हो सकती. तो मूल कारण है बुद्धि की कमजोरी, और कमजोरी का निवारण है मनन शक्ति.
ಮನನ ಶಕ್ತಿ ಅಂತ ಹೇಳ್ತಾರೆ ಬಾಬಾ. ಜೈಸೆ ಆಜ್ಕಲ್ ಕಿ ವಿಶೇಷಾತ್ಮ ಅರ್ಥಾತ್ ವಿಶೇಷಾತ್ಮಗಳಂತ ಯಾರಿಗೆ ಹೇಳ್ತಾರೆ ಹೊರಗಡೆ ಜಗತ್ತಿನಲ್ಲಿ? ಯಾರಿಗೆ ವಿಶೇಷಾತ್ಮಗಳಂತ ಹೇಳ್ತಾರೆ? ಜೋ पढ़े लिखे लोग जैसा कार्य होगा, जैसा स्थान होगा, वैसे अपने ड्रेस चेंज करते हैं. ಹೊರಗಡೆ ಯಾರಿಗೆ ಹೆಚ್ಚು ಬೆಲೆ ಇದೆ, ಯಾರು ಚೆಂದಂಗೆ ಭಾಳಷ್ಟು ಓದಿರ್ತಾರೋ, ಭಾಳಷ್ಟು ಓದಿ ಒಳ್ಳೆ ಜಾಬ್ ತೊಗೊಂಡಿರ್ತಾರೋ, ಒಳ್ಳೆಯ ಸ್ಥಾನದಲ್ಲಿರ್ತಾರೋ ಅವರಂಥ ಡ್ರೆಸ್ಗಳೇ ಹಾಕ್ಕೋಬೇಕಾಗ್ತದೆ. आपके जड़ चित्रों का भी हर समय ड्रेस चेंज करते हैं. ಪೂಜಾ ಮಾಡ್ತಾರೆ ನೋಡ್ರಲ್ಲ, ದಾನವನ್ನು ನೋಡ್ಬೇಕು ನೀವು. ಬೆಳಗ್ಗೆ ಒಂದು ಡ್ರೆಸ್, ಮಧ್ಯಾಹ್ನದೊಂದು ಡ್ರೆಸ್, ಸಾಯಂಕಾಲ ಒಂದು ಡ್ರೆಸ್, ಬೇರೆ ಬೇರೆ ತಾಸಿಗೊಂದೊಂದು ಡ್ರೆಸ್ ಹಾಕಿ ಏನು ಮಾಡ್ತಾರೆ? ಪೂಜೆ ಮಾಡ್ತಾರಲ್ಲ. ಎಲ್ಲಿಂದ ಬಂತದಂತಾರೆ ಬಾಬಾ. ಆ ಯಾದ್ಗಾರ ಎಲ್ಲಿಂದ ಶುರುವಾಯಿತು? इस समय बाबा ಹೇಳ್ತಾರೆ चेंज करते हैं. भविष्य देवताई रूप में भी हर कार्य की ड्रेस अलग अलग होगी. ದೇವತೆಗಳ ರೂಪದಲ್ಲಿನೂ ಕೂಡ ಪ್ರತಿಯೊಂದು ಕಾರ್ಯ ಇದ್ದಾಗ ಬೇರೆ ಬೇರೆ ಡ್ರೆಸ್ಗಳಿರ್ತವೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಯಹ ಸಂಸ್ಕಾರ ಭವಿಷ್ಯ ಕಾ ವರ್ತಮಾನ ಕೆ ಆಧಾರ ಪರ್ ಹೇ. ಈ ಸಂಸ್ಕಾರ, ಭವಿಷ್ಯದ ಸಂಸ್ಕಾರ ವರ್ತಮಾನದ ಆಧಾರದ ಮೇಲೆ ನಾವು ಬ್ರಾಹ್ಮಣಾತ್ಮರು ಏನು ಮಾಡ್ತಾ ಇದ್ದೀವಿ? ಯಾವ್ಯಾವ ಡ್ರೆಸ್ ಹಾಕ್ಕೋತೀವಿ? ನಿರಾಕಾರ ಡ್ರೆಸ್ ಹಾಕ್ಕೋತೀವಿ, ಸಾಕಾರ ಡ್ರೆಸ್, ಫರಿಸ್ತಾ ಡ್ರೆಸ್, ಪೂಜ್ಯ ಎಲ್ಲ ಸುದರ್ಶನ ಚಕ್ರ ತಿರುಗಿಸ್ತೀವಲ್ಲ. ಇದೇ ಆಧಾರದ ಮೇಲೆ इस समय का फैशन व रीति रस्म सतयुग में तो चलेगी, लेकिन आपके जड़ चित्रों में भी रस्म चली आ रही है. ಈಗೇನು ಫ್ಯಾಷನ್ ಅದಲ್ಲ, ಈಗನು ಹೊರಗೆ ಹೋಗಾಗ ಒಂದು ಡ್ರೆಸ್, ಮನೆಯಾಗಿರುವಾಗ ಒಂದು ಡ್ರೆಸ್, ಅಡುಗೆ ಮಾಡಾಗ ಒಂದು ಡ್ರೆಸ್, ಬೇರೆ ಬೇರೆ ಡ್ರೆಸ್ಗಳಿದಾವಲ್ಲ. ಇದೆಲ್ಲ ಎಲ್ಲಿಂದ ಶುರುವಾಯಿತು ಅಂತಾರೆ ಬಾಬಾ? ನಿಮ್ಮಿಂದನೇ ಶುರುವಾಯಿತು ಈ ಪದ್ಧತಿ. तो संगम युग की रीति रस्म कौन सी है? जैसा कार्य करते हो वैसे टाइटल प्रमाण अपना स्वरूप याद रखो. ಬಾಬಾ ಹೇಳ್ತಾರೆ ಸಂಗಮ ಯುಗದ ರೀತಿ ನೀತಿಗಳು, ಪದ್ಧತಿಗಳು ಎಲ್ಲಿದು ಅಂತ ಕೇಳ್ತಾರೆ ಬಾಬಾ. ಜೈಸಾ ಕಾರ್ಯ ಕರ್ತೆ ಹೋ ವೈಸೆ ಟೈಟಲ್ ಪ್ರಮಾಣ. ಯಾವ ಕಾರ್ಯ ಮಾಡ್ತೀರೋ ಆ ತಲೆ ಬರಹದ ಮೇಲೆ ನಿಮ್ಮದು ಡ್ರೆಸ್ ಇರ್ತದೆ ಅಂತಾರೆ ಬಾಬಾ. ಅಪನ ಸ್ವರೂಪ ಯಾದ್ ರಖೋ. ನಿಮ್ಮ ಸ್ವರೂಪನು ಇಲ್ಲಿ ನೀವು ಬ್ರಾಹ್ಮಣಾತ್ಮ ಕೂಡ ಏನು ಮಾಡಬೇಕು? ಯಾವಾಗ ನಿರಾಕಾರ ಸ್ಥಿತಿ ಇರಬೇಕು, ಯಾವಾಗ ಫರಿಸ್ತಾ ಇರಬೇಕು, ಯಾವಾಗ ಸಾಕಾರದಲ್ಲಿ ಬರಬೇಕು, ಹಾಗೆ ಬರಬೇಕು ಅಂತಾರೆ ಬಾಬಾ. ಸಬ್ಸೆ ಜ್ಯಾದಾ ಫ್ಯಾಷನೇಬಲ್ ಸಂಗಮಯುಗಿ ಬ್ರಾಹ್ಮಣ ಹೇ. ಎಲ್ಲರಿಗಿಂತ ಫ್ಯಾಷನೇಬಲ್ ಅಂದರೆ ಯಾವುದಂತಾರೆ ಬಾಬಾ? ಬ್ರಾಹ್ಮಣ ಆತ್ಮಗಳು ಅಂತಾರೆ ಬಾಬಾ. ಜೈಸಾ ಸಮಯ ವೈಸಾ ಸ್ವರೂಪ, ಯಹ ಸ್ವರೂಪ ಭೀ ಆಪ್ಕಿ ಡ್ರೆಸ್ ಹೈ. ಮೊದಲು ಗೊತ್ತಿದ್ದಿದ್ದಿಲ್ಲ ಅವಾಗ, ನಾ ಫರಿಸ್ತಾ ಇದ್ದೀನಿ, ನಾ ನಿರಾಕಾರಿ ಇದ್ದೀನಿ, ನಾ ಬ್ರಾಹ್ಮಣ ಸ್ವರೂಪ ಇದೀನಿ, ಎಲ್ಲಿ ಗೊತ್ತಿತ್ತು? ಸಂಗಮಯುಗದಲ್ಲಿ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ. जैसा समय वैसा स्वरूप, यह स्वरूप भी आपकी ड्रेस है. ड्रेस अंद्रेनो स्वरूप. जैसी स्मृति वैसी वृत्ति, वैसी दृष्टि, वैसी स्थिति अर्थात स्वरूप. ಬಾಬಾ ಹೇಳ್ತಾರೆ ಜೈಸಿ ಸ್ಮೃತಿ, ಯಾವ ಸ್ಮೃತಿ? ವೈಸಿ ವೃತ್ತಿ. ನಿರಾಕಾರಿ ಸ್ಮೃತಿ ಬತ್ತು ಅಂತಂದರೆ ನಮ್ಮ ವೃತ್ತಿನೂ ಹಂಗೆ ಇರಬೇಕು. ನಿರಾಕಾರಿ ವೃತ್ತಿ ಹೆಂಗೆ? ಏಕದಮ್ ಶಾಂತ್. ನನ್ನ ವೃತ್ತಿನೂ ಶಾಂತ ಇರಬೇಕು. ದೃಷ್ಟಿ, ನನ್ನ ದೃಷ್ಟಿನೂ ಶಾಂತ್. ಸ್ಥಿತಿ ಶಾಂತ್, ನನ್ನ ಸ್ವರೂಪನೂ ಶಾಂತ್. वस्त्र भी वैसे, तिलक भी वैसे लगावेंगे तो आँखों का श्रृंगार भी वैसा करेंगे. ನೋಡುವ, ಈ ಬ್ರಾಹ್ಮಣ ಜೀವನದಲ್ಲಿ ನಾವು ಬಟ್ಟೆ ಎಂಥವು ಹಾಕ್ಕೊಳ್ತೀವೋ, ತಿಲಕ ಅಂಥದ್ದೇ ಹಚ್ಕೊಳ್ಳೋದು, ಕಣ್ಣಿನ ಶೃಂಗಾರ ವೈಸಾ ಹೀಗೆ ಕರೆಂಗೆ. ಹಾಂ, ನಿನ್ನೆ ನನಗೆ ಅದು ಗುರ್ತಿರಲಿಲ್ಲ. ಬಾಬಾ ಹೊರಗಡೆನೂ ಕೂಡ ಏನು ಮಾಡ್ತಿದ್ದಾರೆ ಇವತ್ತು? ಫಸ್ಟ್ ಎಂಗೇಜ್ಮೆಂಟ್ ಇತ್ತಲ್ಲ, ಫಸ್ಟ್ ಒಂದು ಹುಡುಗಿ ಬಂದು ಎಂಥದೋ ಡ್ರೆಸ್ ಹಾಕ್ಕೊಂಡಿದ್ಲಕ್ಕೆ. ಆ ಡ್ರೆಸ್ ಹಾಕ್ಕೊಂಡಾಗ ಎಲ್ಲ ಏನೇನೋ ಕಿವಾಗಿನೂ, ತಲೆ ಮ್ಯಾಲ ಅವೆಲ್ಲ ಏನೇನೋ ಇದ್ದು.
ಆಮೇಲೆ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಿದ ಕೂಡಲೇ ಎಲ್ಲನೇ ಚೇಂಜ್ ಆಯಿತು. ರೀ ಅಂತಂದೆ, ಹೂರಿ ಅದು ಹಾಗೆ ಸೆಟಪ್ ಆಗಬೇಕು ಅಂತ ಹೇಳಾಗತ್ತಿದ್ರು ಅವರು. ಅದು ಎಲ್ಲಿಂದ ಶುರುವಾಯ್ತದೋ, ಅದು ಎಲ್ಲಿಂದ ಶುರುವಾಯಿತು? ನಮ್ಮಿಂದ ಶುರುವಾಯಿತು ಅಂತಾರೆ ಬಾಬಾ. ಅವ್ರ ವೃತ್ತಿ ಹೇ ಮೇಕಪ್ ಕರ್ನ. ವೃತ್ತಿ ಅಂದ್ರೇನು? ಮೇಕಪ್ ಮಾಡ್ಕೊಳ್ಳೋದು. ಎಂಥ ಡ್ರೆಸ್ಸೋ ಅಂಥ ಮೇಕಪ್ ಆಗಬೇಕು. ವೃತ್ತಿ ಸೇ ಜೈಸಾ ಪರಿವರ್ತನ್ ಚಾಹೋ ವೈಸಾ ಕರ್ ಸಕ್ತೆ ಹೋ. ನಿಮ್ಮ ವೃತ್ತಿಯಿಂದ ಜಗತ್ತು ಅಥವಾ ಆತ್ಮಗಳು ಪರಿವರ್ತನೆ ಆಗಬೇಕು ಅಂದರೆ ನಮ್ಮ ವೃತ್ತಿಯಿಂದ ಅಂತಾರೆ ಬಾಬಾ. ನಾವು ಹೇಳೋ ಮಾತುಗಳಿಂದ ಅವರು ಪರಿವರ್ತನೆ ಆಗೋದಿಲ್ಲ. ನಮ್ಮ ವೃತ್ತಿ ಅಂದರೆ ಚಾಲ್ ಚಲನ್, ಅದಕ್ಕೆ ವೃತ್ತಿ ಅಂತಾರೆ. ವೃತ್ತಿ ಸೇ ಜೈಸಾ ಪರಿವರ್ತನ್ ಚಾಹೋ ವೈಸೆ ಕರ್ ಸಕ್ತೆ ಹೋ ತೋ ಸದೈವ ರುಹಾನಿ ಸಜಿ ಸಜಾಯಿ ಮೂರ್ತ ಹೋ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗಲೂ ಯಾವ ಶೃಂಗಾರದಲ್ಲಿರಬೇಕು? ಆತ್ಮಿಕ ಶೃಂಗಾರದಲ್ಲಿ ಇರಬೇಕು. ವಿಶ್ವಕ್ಕೂ ಪರಿವರ್ತನ್ ಕರ್ನೆ ವಾಲೆ. ನೀವೆಲ್ಲ ಏನಿದ್ದೀರಾ? ವಿಶ್ವವನ್ನು ಪರಿವರ್ತನೆ ಮಾಡುವಂಥವ್ರು. ಅದಕ್ಕೆ ಬಾಬಾ ಹೇಳ್ತಾರೆ, मनन शक्ति अर्थात अपने अनेक टाइटल्स अर्थात स्वरूप स्मृति में रखो. ಮನನ ಶಕ್ತಿ ಅಂತಂದರೆ ಹೇಳ್ತಾರೆ ಬಾಬಾ ನಮಗೇನೇನು ಟೈಟಲ್ಸ್ ಕೊಟ್ಟಿರ್ತಾರೋ ಆ ಸ್ವರೂಪದಲ್ಲಿ ಸ್ಥಿತ ಆಗೋದು, ಸ್ಮೃತಿನಲ್ಲಿ ತಗೊಂಡು ಬರೋದು. ಅನೇಕ ಗುಣಕ್ಕೆ ಶೃಂಗಾರಕ್ಕೂ ಸ್ಮೃತಿ ಮೇ ರಖೋ. ಎಲ್ಲ ಗುಣಗಳ ಶೃಂಗಾರವನ್ನು ನೆನಪು ಮಾಡ್ಕೊಳ್ಳಿ. ಅನೇಕ ಪ್ರಕಾರಕ್ಕೆ ಖುಷಿ ಕಿ ಪಾಯಿಂಟ್ಸ್ ಸ್ಮೃತಿ ಮೇ ರಖೋ. ಬಾಬಾ ಏನೆಲ್ಲ ಪಾಯಿಂಟ್ಸ್ ಹೇಳ್ತಿರ್ತಾರೋ ಆ ಹೇಳುವಾಗ ಯಾವುದೋ ಒಂದು ಪಾಯಿಂಟ್ ನಮಗೆ ಭಾಳ ಖುಷಿ ಕೊಡ್ತಾರೆ. ಆ ಪಾಯಿಂಟನ್ನು ಮೇಲಿನ ಮೇಲೆ ಏನು ಮಾಡಿರಿ? ಸ್ಮೃತಿನಲ್ಲಿ ತೊಗೊಂಡು ಬನ್ನಿ. ಎಷ್ಟೆಷ್ಟು ಪಾಯಿಂಟ್ಸ್ಗಳನ್ನು ಸ್ಮೃತಿನಲ್ಲಿ ತೊಗೊಂಡು ಬರ್ತಾ ಹೋಗ್ತೀವಿ ನಮಗೇ ಗೊತ್ತಿಲ್ಲದಂಗೆ ಒಂದು ವಾಯುಮಂಡಲ ನಿರ್ಮಾಣ ಆಗ್ತಿರ್ತದೆ ನಮ್ಮ ಸುತ್ತಮುತ್ತ. ಅದು ಹೇಳ್ತಾರೆ ಬಾಬಾ, ಅನೇಕ ಪ್ರಕಾರಕ್ಕೆ ಖುಷಿ ಕೆ ಪಾಯಿಂಟ್ಸ್ ಸ್ಮೃತಿ ಮೇ ರಖೋ. रूहानी नशे के पॉइंट्स स्मृति में रखो. रूहानी नशे के पॉइंट्स स्मृति में रखो. रचना के विस्तार की पॉइंट्स स्मृति में रखो. ರಚನೆಯ ವಿಸ್ತಾರದ ಪಾಯಿಂಟ್ಸ್ಗಳನ್ನು ಸ್ಮೃತಿನಲ್ಲಿಟ್ಕೋರಿ. याद द्वारा अनेक प्रकार के अनुभव और प्राप्तियों की पॉइंट्स को स्मृति में रखो. ನಮಗೇನೇನು ಅನುಭವ ಆಗಿದಾವಲ್ಲ ಅವ್ನು ಮತ್ತೆ 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 ಮರುಕಳಿಸ್ಕೋಬೇಕು ನಮ್ಮ ಮನಸ್ಸಿನಲ್ಲಿ. ಯಾಕಂದರೆ ಆ ಅನುಭವದಿಂದ ನಮಗೇನು ಆಗಿರ್ತದೆ? ಖುಷಿ ಸಿಕ್ಕಿರ್ತದೆ. ನಾನು ಆಗಲೇ ಮೆಡಿಟೇಷನ್ ಮಾಡಿಸಿದೆ. ಅದು ಯಾಕೆ ಮಾಡಿದೆ ಅಂತಂದ್ರೆ ಇಲ್ಲಿ ಕೂತಾಗ ನನಗೆ ಅದು ನೆನಪಾಗಿ ಭಾಳ ಖುಷಿ ಆಗಕತ್ತಿತ್ತು ಒಳಗೆ. ಏನೋ ಒಂದು ಹಾಡು ಹಾಕಿ ಯೋಗ ಮಾಡ್ಲಿಕ್ಕತ್ತಿದ್ವಲ್ಲ, ನನಗೆ ಗೊತ್ತಿಲ್ಲದಂಗೆ ಸಡನ್ನಾಗಿ ನೆನಪಾಗ್ಬಿಡ್ತು. ಅದೇನು ಖುಷಿ ಅನುಭವ ಮಾಡಿದ್ವಲ್ಲ ಅದು ನೆನಪಾಗ್ಬಿಡ್ತು. ಅದನ್ನೇ ಇಲ್ಲಿ ಮಾಡಿಸಿದ್ದು. ಈ ಥರ ನಿಮ್ಗೆ ಏನೆಲ್ಲ ಅನುಭವ ಆಗಿರ್ತಾವಲ್ಲ ಎಲ್ಲೆಲ್ಲಿ ಬಾಬಾ ಮುರಳಿ ಹೇಳೋ ಮುಂದೆ, ಹಾಂ ಅದು ಸಡನ್ನಾಗಿ ಬಂದುಬಿಡುತ್ತೆ ನನಗೆ ಗೊತ್ತಿಲ್ಲದಂಗೆ. ಅದು ಹಂಗೆ ಏನು ಮಾಡಂತಾರೆ ಬಾಬಾ, ನೆನಪು ಮಾಡ್ಕೋತ ಹೋಗ್ರಿ ಅಂತ ಹೇಳ್ತಾರೆ ಬಾಬಾ. जो आप बाबा ಹೇಳ್ತಾರೆ, याद द्वारा अनेक प्रकार के अनुभव और प्राप्तियों की पॉइंट्स को स्मृति में रखो तो मनन शक्ति का साधन कितना बड़ा है. ಒಂದೇ ಒಂದು ಮುರಳಿ ಏನು ಹೇಳಿದರು ಬಾಬಾ ಅಂತ ಅಂದ್ಕೊಂಡು ಕೂತಿರ್ತೀವಿ, ಒಟ್ಟೆ ಏನೋ ನೆನಪಾಗ್ತಿರೋದಿಲ್ಲ. ಹಾಗೆ ಹೋಗಬೇಕು. ಹೆಂಗೆ ಹೋಗಬೇಕು ಅಂತಂದರೆ ನಾಲ್ಕು ಕೂತಿದ್ದೆ, ಮುರಳಿ ಹೇಳಾಕತ್ತಿದ್ರು, ಮುರಳಿ ಕೇಳಾಕತ್ತಿದ್ದೆ, ಮುರಳಿ ಹೇಳಾಕತ್ತಿದ್ರು. ಇಷ್ಟೇ ಆ ದೃಶ್ಯ ನೆನಪು ಕೂಡ್ರಿ ಪಟ್ಟನೆ ನೆನಪಾಗಕ್ಕೆ ಶುರು ಆಗ್ತಾವೆ. ಅದಕ್ಕೆ ವಿಜುವಲೈಸೇಷನ್ ಈಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಬಾಬಾ. ವಿಜುವಲೈಸೇಷನ್ ಅಂತಂದ್ರೆ ಆ ದೃಶ್ಯಗಳನ್ನು ನೆನಪು ಮಾಡ್ಕೊಳ್ಳೋದ್ರಿಂದ ನಮಗೆಲ್ಲ ನೆನಪಾಕೋ ಅಂತ ಹೋಗ್ಬಿಡ್ತಾವೆ. ಒಂದು ಪಾಯಿಂಟ್ ನೆನಪಾದರೆ ಒಂದರಿಂದ ಒಂದೊಂದು ಏನಾಗ್ತಾ ಹೋಗ್ತಾವೆ, ನೆನಪಾಗ್ತಾ ಹೋಗ್ತಾವೆ. ಬಟ್ ನಾವು ಕೂಡಂಗಿಲ್ಲ, ಮನಸ್ಸನ್ನು ಕೂಡ್ಸಕ್ಕೆ ತಯಾರಿಲ್ಲ ನಾವು. ಅದನ್ನೇ ಹೇಳ್ತಾರೆ ಬಾಬಾ. ಅದೇನು ಮನನ ಶಕ್ತಿ ಅಂತ ಹೇಳ್ತಾರೆ ಬಾಬಾ. ಜೋ ಆಪ್ಕಿ ಪಸಂದಿ ಹೋ ವ ಪಸಂದ್ ಕರೋ. ಬಾಬಾ ಹೇಳ್ತಾರೆ, मनन शक्ति का साधन कितना बड़ा है, जो चाहे वह मनन करो. ನಿಮಗೇನು ಬೇಕು ಅದನ್ನು ಮನನ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಜೋ ಆಪ್ಕಿ ಪಸಂದಿ ಹೋ. ಯಾರೋ ಏನೋ ಪಾಯಿಂಟ್ಸ್ ಹೇಳಾರ ಅಂಥೇಳಿ ಮನನ ಮಾಡೋಕ್ಕೆ ಹೋಗ್ಬೇಡ್ರಿ. ನಿನಗೆ
ಯಾವ ಪಾಯಿಂಟ್ಸ್ ಖುಷಿ ಕೊಟ್ಟದಲ್ಲ ಆ ಪಾಯಿಂಟನ್ನು ಪಸಂದಿ ಅಂತಾರೆ ಬಾಬಾ. ನಿಮಗಿಷ್ಟ ಆಗಿದ್ದು ವಹ ಪಸಂದ್ ಕರೋ ತೋ ಮನನ್ ಕರ್ತೆ ಮಗನ್ ಅವಸ್ಥಾ ಭಿ ಸಹಜ್ ಪ್ರಾಪ್ತ ಹೋ ಜಾವೇಗಿ. ಇನ್ನೊಬ್ರು ಹೇಳೋದು ಮಾಡೋದ್ರಿಂದ ಅಷ್ಟು ಮಗ್ನತೆ ಬರೋದಿಲ್ಲ. ನನಗೇನು ಬೇಕದು ಮಾಡಿದ್ರೆ ನನಗೆ ಮಗನ ಅವಸ್ಥಾ ಬರ್ತದೆ. ಪರವಶ್ಕೆ ಬಜಾಯ್ ಅವಾಗೇನು ಮಾಡ್ತೀರಾ? ಪರವಶ್ಕೆ ಬಜಾಯ್ ಮಾಯಾಜೀತ್ बनने का वशीकरण मंत्र सदा साथ रहेगा और माया सदा के लिए ನಮಸ್ಕಾರ ಕರೆಗಿ. ಈ ದೃಶ್ಯದ ನೆನಪು ಮಾಡ್ಕೊಳ್ರಿ. ಈ ದೃಶ್ಯದ ನೆನಪು ಮಾಡ್ಕೋಬೇಕು. ನಾನು ಬಾಬನ್ ಛತ್ರ ಛಾಯದಲ್ಲಿ ಕೂತಿದ್ದೀನಿ, ಬಾಬಾ ನೆನಪು ಮಾಡ್ತಾ ಇದ್ದೀನಿ. ನನ್ನ ಎದುರುಗಡೆ ಮಾಯಾ ಏನು ಮಾಡಿದೆ? ನಮಸ್ಕಾರ ಮಾಡ್ಕೊಂಡು ನಿಂತ್ಬಿಟ್ಟೈತೆ. ನಮಸ್ಕಾರ ಮಾಡಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತದೆ. ಅದಕ್ಕೆ ಹೇಳೋದು, ಹೇ ಮಾಯಾ ದ್ವಾಪರ ತನಕ ಬರಬೇಡ, ನೀನು ಹೋಗಿಬಿಡು, ನಿನ್ನ ಕೆಲಸ ಇಲ್ಲ ಅಂತ. ಸೊ ಇಂಥದನ್ನೆಲ್ಲ ನನಗೇನೇನು ಇಚ್ಛೆ ಇದೆಯೋ ಅದನ್ನು ಮಾಡ್ತಾ ಹೋಗಬೇಕು ಅಂತಾರೆ ಬಾಬಾ. ಏನು ಮಾಡ್ತದಂತ? ಮಾಯೆ ನಮಸ್ಕಾರ ಮಾಡಿಬಿಡ್ತದಂತೆ. ಬಾಬಾ ಹೇಳ್ತಾರೆ, ಖುದ್ ಹಿ ಬಾಬಾ ಆಪ್ಕಿ नमस्कार करेगी. संगम युग का पहला भक्त आपकी माया बनेगी. ಸಂಗಮ್ ಯುಗ ಕಾ ಪೆಹಲಾ ಭಕ್ತ ಯಾರು? ಮಾಯಾ ಅಂತ. ನಮಸ್ಕಾರ ಮಾಡ್ತಲ್ಲ ನಮಗದು. ನಮಸ್ಕಾರ ಮಾಡ್ತಂದ್ರೆ ಅದು ನಮ್ಮದು ಭಕ್ತ. ನೋಡ್ರಿ, ನಾವು ಭಕ್ತನಿಗೆ ಪರವಶ ಆಗ್ಬಿಟ್ಟು ಆಗ್ತಾನಲ್ಲ, ಮತ್ತು ಭಗವಂತನು ಭಕ್ತನಿಗೆ ಪರವಶ ಆಗ್ಬಿಡ್ತಾನಲ್ಲ. ಬಾಬಾ ಹೇಳ್ತಾರೆ, मास्टर भगवान बनो तो भक्त भी बने ना. मास्टर भगवान बनो तो भक्त भी बने. अगर खुद ही भगत होंगे, ನೀವು ಮಾಸ್ಟರ್ ಭಗವಾನ್ ಆಗಿಬಿಟ್ರೆ ನಿಮಗೆ ಏನಾಗ್ತಾರೆ? ಎಲ್ಲರೂ ಭಕ್ತರಾಗ್ತಾರೆ. ಆದರೆ ಖುದ್ ಹಿ ಭಗತ್ ಹೋಂಗೆ, ನೀವೇ ಭಕ್ತರಾದರೆ ಏನಂತಾರೆ ಬಾಬಾ? खुद ही भक्त होंगे तो वह किसका भक्त बने? तो भक्त बनेंगे वह मास्टर भगवान बनेंगे. ನೀವೇ ಭಕ್ತರಾಗಿಬಿಟ್ರಿ ಅಂತಂದರೆ ನಿಮಗೆ ಭಕ್ತರು ಯಾರು ಆಗಬೇಕು? ಅದಕ್ಕೇನಾಗಂತಾರೆ ಬಾಬಾ? ಇವತ್ತು ಸಮಾನ ಇದೆ ನಮಗೆ, ಮಾಸ್ಟರ್ ಭಗವಾನ್ ಹೂँ. इसका सहज साधन सुनाया ಏನು? तो भक्त बनेंगे व मास्टर भगवान बनेंगे. ಮಾಸ್ಟರ್ ಭಗವಾನ್ ಆಗ್ತಕ್ಕಂಥ ಸಹಜ ಸಾಧನ ಹೇಳಿದರು ಬಾಬಾ. ಏನು? ಬಾಬಾ ಮನನ ಶಕ್ತಿ ಕೋ ಬಢಾವ್, ಮನನ ಶಕ್ತಿಯನ್ನು ಹೆಚ್ಚು ಮಾಡ್ಕೊ ಅಂತ ಇವತ್ತು ಹೋಮ್ವರ್ಕ್. ಇವತ್ತಿನ ಹೋಮ್ವರ್ಕ್ ಏನು? ಮನನ ಶಕ್ತಿ ಕೋ ಬಢಾವ್. ಸಮझा? ಗೊತ್ತಾಯಿತು ಅಂತಾರೆ ಬಾಬಾ. ಸದಾ ಶಕ್ತಿಶಾಲಿ ಸ್ವರೂಪ में स्थित रह, ಮಾಯಾ ದುಶ್ಮನ್ ಕೋ ಭಿ ಅಪನಾ ಭಕ್ತ ಬನಾನೆ ವಾಲೆ. ದುಶ್ಮನರನ್ನು ಏನು ಮಾಡಬೇಕು? ಇವ ಭಕ್ತರನ್ನಾಗಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಅವ್ರ ಮೇಲೆ ಏನು ಮಾಡಬೇಕು? ದುಶ್ಮನರು ನಮಗೇನು ಮಾಡ್ತಾರೆ? ನಮ್ಮನ್ನು ಕಂಡ್ರೆ ಸೇರಲ್ಲ, ನಮಗೆ ಬೈತಿರ್ತಾರೆ, ನಮ್ಗೆ ಟಿಂಗಲ್ ಮಾಡ್ತಾರೆ, ಏನೇನೋ ಮಾಡ್ತಿರ್ತಾರೆ. ತಿಳ್ಕೋಬೇಕು, ಫಸ್ಟ್ ಭಕ್ತರು ಇವರೇ ನಮಗಂತ. ನಮ್ಮ ಫಸ್ಟ್ ಭಕ್ತರು ಯಾರು? ನಮ್ಮನ್ನು ಬೈಯೋರೇ ನಮ್ಮ ಭಕ್ತರಾಗ್ತಾರೆ. अपना भक्त बनाने वाले, सदा सजे सजाए स्वरूप में स्थित रहने वाले, वशीकरण मंत्र द्वारा माया को वश करने वाले, सदा स्मृति द्वारा समर्थ रहने वाले सर्वशक्तिवान आत्माओं को, मास्टर भगवान आत्माओं को बाप दादा का याद प्यार और नमस्ते. ನೋಡ್ರಿ, ಬಾಬಾನೇ ನಮಗೆ नमस्ते बाबा, नमस्ते. अच्छा, ओम शांति.